ನಮ್ಮ ಪ್ರಾದೇಶಿಕ ಪಕ್ಷವನ್ನು ಮುಗಿಸುವಂಥ ಕೆಲಸವನ್ನು ಪೊಲೀಸ್ ಕೆಲವು ಅಧಿಕಾರಿಗಳ ಮೂಲಕ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ. ನೀವು ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡದೆ ಸತ್ಯ ಆಗಿದ್ದರೆ, ಈ ಕೆಲಸ ಮಾಡಿರ್ತಕ್ಕಂಥವರು ನಿಜ ಆದರೆ ಅವರು ಎಷ್ಟು ಆರೋಪಿನೋ ಅಪರಾಧಿನೋ, ಈ ಪೆನ್ ಡ್ರೈವನ್ನು ಹಂಚಿದಂಥವರು ಚುನಾವಣೆಯ ಲಾಭಕ್ಕಾಗಿ 2 ದಿವಸ ಇಡೀ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಜೀವನವನ್ನು ಹರಾಜು ಹಾಕುವಂತ ಮಾಡಿದಂಥ ಆ ಪೆನ್ ಡ್ರೈವ್ ಪಿತಾಮಹರು ಬಹಳ ಮುಖ್ಯ. ಇದನ್ನು ರೆಕಾರ್ಡ್ ಮಾಡಿದವ್ರು ಯಾರು? ಇದನ್ನು ಡೌನ್ಲೋಡ್ ಮಾಡಿದವ್ರು ಯಾರು? ಇದನ್ನು ಪೆನ್ ಡ್ರೈವ್ ಮಾಡಿ ಹಂಚಿದವ್ರು ಯಾರು? ಇದು ಯಾಕೆ ಇನ್ನೂ ನಿಮ್ಮ SIT ಅವರಿಗೆ ಕಣ್ ತೆರೆದಿಲ್ಲ? ಒಬ್ಬರನ್ನ ಯಾಕೆ ಇಲ್ಲಿವರೆಗೆ ಅವರನ್ನು ಅರೆಸ್ಟ್ ಮಾಡಿಲ್ಲ? 164 ಎಂಕ್ವೈರಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಯಾಕೆ ಪ್ರೊಡ್ಯೂಸ್ ಮಾಡಿಲ್ಲ? ಇದು ನನ್ನದೇ ಕ್ಷೇತ್ರದವ್ರ ಹಿಂದೆ ಪ್ರತಿನಿಧಿಸಿದಂಥ ಕ್ಷೇತ್ರ ಆ ಸಂತ್ರಸ್ತೆ ಅನ್ನೋ ಕಾರಣದಿಂದ ನನಗೂ ಕೂಡ ಅನೇಕ ಮಾಹಿತಿಗಳಿದ್ದಾವೆ. ಅನೇಕ ಅವ್ರ ಸಂಬಂಧಿಕರನ್ನ ನೀವು ಬೆಂಗಳೂರಲ್ಲಿ ಕರ್ಕೊಂಡೋಗಿ ಇರಿಸ್ಕೊಂಡಿದ್ದೀರಿ. ನನಗಿರೋವಂಥ ಮಾಹಿತಿ ಪ್ರಕಾರ ನಿಮ್ಮ ಹೇಳಿಕೆಗೆ ಆ ಸಂತ್ರಸ್ತರ ಇನ್ನೂ ಸಹಿ ಕೂಡ ಹಾಕಿಲ್ಲ. ಅವ್ರನ್ನ ಬಲವಂತ ಮಾಡ್ತಾ ಇದ್ದೀರಿ. ಕೂಡಲೇ ಅವರನ್ನ ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರುಪಡಿಸಿ ಸತ್ಯಾಸತ್ಯತೆ ಈ ರಾಜ್ಯದ, ಈ ದೇಶದ ಜನತೆಗೆ ತಿಳಿಲಿ ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.